ಏಯ್ ಏಯ್ ಯಾರದು ಯಾರದು ನಿಲ್ಸೋ ಗಾಡಿ ನಿಲ್ಸೋ ಗಾಡಿನ. ಓಹೋ, ಏನ್ ಸದರ ಮಾಡ್ಕೊಂಡಿದ್ಯಾ ನೀನು? ಕುರಿ ಮರಿನ ಗುದ್ದಿಸ್ಕೊಂಬಂದ್ಬಿಟ್ಟು ಗಾಡಿ ಓಡಿಸ್ಕೊಂಬರ್ತಿದ್ಯಾ ನಿಲ್ಲಿಸ್ತಲೆ. ನಿಲ್ಸ ಅವನು ನೋಡ ನೋಡ ಅವನ್ನ. ಹೇಳ್ದಂಗ್ ಇನ್ನೂ ಗಾಡಿ ಮುಂದೆ ಓಡಿಸ್ಕೊಂಡು ಹೋಗ್ತಾನೆ ಇದ್ದಾನೆ. ನೋಡಲೆ, ಊರವ್ರಿಗೆಲ್ಲ ಕರೆಸ್ಬಿಡ್ತೀನಿ ಇವಾಗ. ಓಹೋ, ಏನ ಮರ್ಯಾದೆ ಕೊಟ್ಟು ನಿಲ್ಸೋ ಗಾಡಿ ಅಂತ ಹೇಳ್ತಿದ್ದೀನಿ, ನಿಲ್ಸೋ ಗಾಡಿ ನಾವು. ಏಯ್ ಯಾರಲ್ಲ ನೀನು? ಯಾವಲ್ಲ ನೀನು? ಯಾವೂರ ನಿಂದು? ಆ ಅಲ್ಲ ಕಡು, ಅಲ್ಲಿ ರೋಡ್ ದಾಟ್ ಬರ್ತಿರ್ಬೇಕಾದ್ರೆ ಕುರಿ ಮರಿನ ಗುದ್ದಿಸ್ಕೊಂಡ್ ಬಂದ್ಬಿಟ್ಟು ನೀನು ಗಾಡಿ ನಿಲ್ಲಿಸಲೇ ಬರ್ತಿದ್ಯಲ್ಲ. ಇವ್ನು ಅಂತವ್ನು ಇರ್ಬೇಕು ನೀನು. ಆ ಹೇಳ್ದಂಗೆ ಕೇಳ್ದಂಗೆ ಎಷ್ಟೋ ಧೈರ್ಯ ಇರ್ಬೇಕು ನಿನ್ಗೆ. ಈಗಲ್ರಿ, ಈಗಲ್ಲಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನೋಡು, ನಾನು ಬೇಕು ಬೇಕು ಅಂತ ಗುದ್ದಿಸ್ಕೊಂಡ್ ಬರ್ಲಿಲ್ಲ. ನಾನು ಆ ಕಡೆಯಿಂದ ನಾನು ಮಾಮೂಲಿ ಬರ್ತೀನಲ್ಲ, ಇದೇ ರೂಟಲ್ಲಿ ದಿನಾಲು ಓಡಾಡೋದು. ನೀವು ನೋಡಿರ್ತೀರ. ಮಾಮೂಲಿ ಹಿಂಗ್ ಬರ್ತಿದ್ದೆ, ಅದೇನಾಯ್ತು, ಕುರಿ ಮರಿ ಓಡ್ ಬಂದ್ಬಿಡ್ತು. ಸಡನ್ ಆಗಿ ಅಚಾನಕ್ ಆಗಿ ಬಂದ್ಬಿಡ್ತು. ನಾನೇನು ಬೇಕು ಬೇಕು ಅಂತ ದಯವಿಟ್ಟು ಗುದ್ಸಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬ ಬಡವನೇ. ನಾನು ಗಾಡಿನ ಲೋನ್ ಮೇಲೆ ತಗೊಂಡ್ಬಿಟ್ಟು ಜೀವನ ಮಾಡ್ತಿರೋನು. ದಯವಿಟ್ಟು ನೀವು ಹಿಂಗೆಲ್ಲ ರೇಗಾಡಬೇಡಿ. ನಾನೇನು ಗುದ್ದಿಸ್ಬಿಟ್ಟು ಗಾಡಿಯನ್ನು ಮುಂದೆ ಓಡಿಸ್ಕೊಂಡ್ ಬರ್ತಿರಲ್ಲ, ಸೈಡಿಗೆ ಹಾಕ್ತೆ ಕಾರಣ. ಈ ಕಡೆ ಎಲ್ಲ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಿರ್ತವೆ. ರೋಡ್ ಮಧ್ಯದಲ್ಲಿ ಗಾಡಿ ನಿಲ್ಲಿಸಬಾರ್ದಂತ ಸೈಡಿಗೆ ಹಾಕಿದ್ದು ಅಷ್ಟೇ. ಅದು ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಗುದ್ದಿಸ್ಬಿಟ್ಟು ಗಾಡಿನ ಏನು ಮುಂದೆ ತಗೊಂಬರ್ಲಿಲ್ಲ. ದಯವಿಟ್ಟು ನೀವು ಏನೇನು ತಪ್ಪು ತಿಳ್ಕೊಬೇಡ್ರಿ. ಏನು ಮಾಡೋಣ ಇವಾಗ? ಆಗ್ಬಾರ್ದು ತಪ್ಪು ಆಗೋಗ್ಬಿಟ್ಟೈತೆ. ನಾನೇನು ಬೇಕು ಬೇಕು ಅಂತ ಏನು ಮಾಡಿಲ್ಲ ಅಣ್ಣ. ದಯವಿಟ್ಟು ನೀನು ಕ್ಷಮಿಸ್ಬಿಡಿ ದಯವಿಟ್ಟು ನನಗೆ. ಏನ್ಲಾ ಅಂದೆ ಹುಡುಗ ನೀನು? ಕ್ಷಮಿಸ್ಬೇಕು? ಎತ್ಲಾಗಿಂದ ಕ್ಷಮಿಸ್ಬೇಕು ನಿನಗೆ? ಎದ್ದೋತದ್ವ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟು ನಾವು ಕಷ್ಟಪಟ್ಟು ಸಾಕಿರೋ ಕುರಿ ಮರಿದ ನೀನು ಹಿಂಗ್ ಒತ್ಕೊಂಡು ಹೋಗ್ಬಿಟ್ರೆ, ನಿಂಗೆ ಗುದ್ದಿಸ್ಕೊಂಡು ಸಾಯಿಸ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಯಾರಪ್ಪ ಒಡೆ ಆಗ್ತಾರೆ? ನಮ್ಮ ಹೊಟ್ಟೆ ಪಾಡು ಹೇಳು, ನಮ್ಮ ಪರಿಸ್ಥಿತಿ ಹೇಳು. ಅಲ್ಲ, 10-15 ಸಾವಿರ ಬೆಳೆ ಬಾಳೋ ಅಂತ ಕುರಿ ಮರಿದ ನೀನು ಗುದ್ದಿಸ್ಕೊಂಡ್ ಬಂದ್ಬಿಟ್ಟಲ್ಲ. ಈಗ ಏನಪ್ಪ ಮಾಡೋದು ನಾವು? ನಮ್ಮ ಜೀವನಕ್ಕೆ ಏನಾಗು? ನಮಗೆ ಎಷ್ಟು ಲಾಸ್ ಆಗುತ್ತೆ? ನಾವು ಮಳೆ ಅನ್ನಲ್ಲ, ಬಿಸಿಲನ್ನಲ್ಲ, ಒಂದ್ ಚಳಿ ಅನ್ನಲ್ಲ, ನಾವು ಕುರಿ ಮರಿನ ಮೇಯಿಸ್ಕೊಂಡ್ ಬಂದು ಸಾಕಿರ್ತೀವಿ ಕಷ್ಟಪಟ್ಬಿಟ್ಟು. ನೀವ್ ಹಿಂಗ್ ಮಾಡ್ಬಿಟ್ರೆ ಹೊಟ್ಟೆ ಉರಿಯಲ್ವಾ? ನಮಗ್ ಲಾಸ್ ಆಗಲ್ವೇನ್ಲ ಪಾಪ? ನೀನೇ ಹೇಳೋ ಒಂದ್ರಿಟ್ಟು. ಅಯ್ಯೋ ಗೌಡ್ರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗೊತ್ತು, ನಾನು ಒಬ್ಬ ರೈತರ ಮಗನೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಏನು ಬೇಕು ಬೇಕು ಅಂತ ಏನು ಮಾಡದ್ನ? ಬೇಕು ಬೇಕು ಅಂತ ಇಂಥ ತಪ್ಪು ಕೆಲಸ ಆಗಿದ್ರೆ ಬೇಕಾದ್ರೆ ಗುದ್ಸಿ ಸಾಯಿಸಿದ್ರೆ ಬೇಕಾದ್ರೆ ನೀವು ಏನ್ ಹೇಳ್ತೀರೋ ಅದಕ್ಕೆ ನಾನು ಏನ್ ಶಿಕ್ಷೆ ಕೊಡ್ತೀರೋ ಅದಕ್ಕೆ ನಾನು ರೆಡಿ ಇರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಹೊಟ್ಟೆ ಪಾಡಿಗೆ ಜೀವನ ಮಾಡೋದಕ್ಕೆ ಹೊಸ ಗಾಡಿ ತಗೊಂಡಿರೋದು. ಏನೋ ಮಿಸ್ ಆಗಿ ಅಚಾನಕ್ ಆಗಿ ನಿಮ್ ಕುರಿ ಮರಿನೇ ತಾನೆ ಮಧ್ಯಕ್ಕೆ ಬಂದಿದ್ದು. ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಅಡ್ಡ ಬಿಡ್ಕೊಂಡ್ ಬಂದಿದ್ದಾರೆ ಹೇಳ್ರಿ. ನಿಮ್ದು ತಪ್ಪೈತೆ ಗೌಡ್ರೆ. ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ರ ಮೇಲೊಬ್ರು ದೂರ್ಕೊಂಡು ಒಬ್ರ ಮೇಲೊಬ್ರು ಚರ್ಚೆ ಮಾಡ್ಕೊಂತ ಹೋದ್ರೆ ದಯವಿಟ್ಟು ಸುಮ್ಮನೆ ಗಲಾಟೆ ಆಗುತ್ತೆ. ಬೇಡ. ನೀವೇ ಈಗ ದಯವಿಟ್ಟು ಕ್ಷಮಿಸ್ಬಿಟ್ಟು ನೀವೇ ಅದೇನ್ ತೀರ್ಮಾನ ಮಾಡ್ಬಿಡಿ. ನೋಡ ಪದೇ 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 ಹೇಳಿದ್ದೆ ಹೇಳ್ತೀಯಲ್ಲ ಪಾಪ ನೀನು. ಏನ್ ಕ್ಷಮಿಸೋದು ನಿನ್ಗೆ? ಏನ್ ಕ್ಷಮಿಸೋಣ ನಿನ್ಗೆ? ಕಷ್ಟಪಟ್ಟು ಸಾಕಿರೋ ಕುರಿ ಮರಿನ ಹಿಂಗ್ ಗುದ್ದಿಸ್ಕೊಂಡ್ ಬಂದ್ಬಿಟ್ಟು ಹೊಟ್ಟೆ ಉರಿದೋಗ್ತೈತೆ ನನಗೆ. ಏನಪ್ಪ ಮಾಡೋಣ? ನನ್ನ ಹೆಂಗಸರು ಏನು ಅಂತಾರೋ, ನಮ್ಮಪ್ಪ ನಮ್ಮಮ್ಮ ಎಷ್ಟು ಬೈತಾರೋ ನನಗೆ. ಏನಪ್ಪ ಮಾಡೋದು? ನಾನು ಯಾವ ಗ್ಯಾಚಾರ ಯಾರ ಮಕ್ಕ ನೋಡಿ ಅದ್ದಿದ್ನೋ ಇವತ್ತು ಬೆಳಿಗ್ಗೆನೆ ಹೋಗತ್ಲಾಗಿ. ಏನಪ್ಪ ಮಾಡೋದು ಇವಾಗ? ಹೊಟ್ಟು ಉರಿದೋಗ್ತೈತೆ. ಕಷ್ಟಪಟ್ಟು ಸಾಕಿದ ಕುರಿನ ನಮ್ಮಪ್ಪ ದಿನಾಲು ಸಾಕ್ತಿತ್ತು ಪಾಪ. ದಿನಾಲು ಮೇವೆಲ್ಲ ಕುಯ್ಕೊಂಬಂದು ಹಾಕಿ 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 ಹೆಂಗ ಸಾಕಿದ್ರು ಕುರಿ ಮೇಯ್ಸಕ್ ನಮ್ಮ ಅಪ್ಪನೇ ದಿನಾಲು ಹೋಗ್ತಿತ್ತು. ಅಪರೂಪಕ್ಕೆ ಒಂದ್ ದಿವಸ ನಾನು ಬಂದು ಇವತ್ತು ಇಂಥ ಕೆಲಸ ಆಗೋಯ್ತಲ್ಲ, ಮನೇಲಿ ಬಿಡ್ತಾರ ನನಗೆ? ಬಾಯ್ ಬಂದಂಗೆ ಬೈತಾರೆ. ಏನಪ್ಪ ಮಾಡೋದು ಇವಾಗ? ಪಾಪ ನೋಡಪ್ಪ, ಈಗ ನೀನೇ ಅದೇನು ತೀರ್ಮಾನ ಮಾಡ್ಬಿಡು. ನೀನೇ ಅದೇನು ಹೇಳ್ಬಿಡಪ್ಪ ನೀನು. ನನಗೆ ಮೊದಲೇ ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡಿ. ಇವಾಗಲೇ ಗಾಡಿ ಮುಂದಕ್ಕೆ ಹಾಕ್ಬೇಡ ನೀನು, ಮುಂದಕ್ಕೆ ಓಡಿಸ್ಬೇಡ ನೀನು. ನಾನು ಹೇಳೋವರೆಗೂ ನಮ್ಮವ್ರು ಬರಬೇಕು. ಎಲ್ಲರೂ ಬಂದಾದ್ಮೇಲೆ ಬೇಕಾದ್ರೆ ಅದೇನು ನೀನು ಮಾತಾಡ್ಕೊಂಡು ಹೋಗುವಂತೆ. ತೀರ್ಮಾನ ಮಾಡೋಕ್ಕೆಲ್ಲ ನಾನು ಅಲ್ಲ, ಇನ್ನೂ ಹಿರಿಕರೆಲ್ಲ ಇದ್ದಾರೆ. ಅವರೆಲ್ಲ ಬಂದಾದ್ಮೇಲೆ ಅದೇನು ತೀರ್ಮಾನ ಮಾಡುವಂತೆ ಸೊಂಕೆ ಇದ್ಬಿಡ್ಬೇಕು ನೀನು. ಈಗಳಣ್ಣ, ಆಗತ್ತಪ್ಪ ಆಗೋಗ್ಬಿಟ್ಟೈತೆ. ಇವಾಗ ನಾನು ಏನು ಮಾಡೋಕ್ಕಾಗಲ್ಲ, ನೀನು ಏನು ಮಾಡೋಕ್ಕಾಗಲ್ಲ. ಕೂತ್ಕೊಂಡ್ಬಿಟ್ಟು ಸಮಾಧಾನದಿಂದ ಅದೇನು ತೀರ್ಮಾನ ತಗೊಳ್ರಿ, ಆಯ್ತಾ? ಅಣ್ಣ, ನನಗೆ ಬೇರೆಯವ್ರು ಯಾರಿಗಾರ ಕರ್ಕೊಂಬ, ಬೇಗ ಒಂದು ಸ್ವಲ್ಪ ತೀರ್ಮಾನ ಮಾಡಿಬಿಡ್ಬೇಕು. ನೋಡ್ರಿ, ನಾನು ಹೊಟ್ಟೆ ಪಾಡು. ನಾನು ತಿರ್ಗಾ ಲೋಡಿಗೆ ಹೋಗ್ಬೇಕು, ಗಾಡಿ ಲೋಡ್ ಹೋಗ್ಬೇಕು, ಐಟಮ್ ಎಲ್ಲ ತುಂಬ್ಕೊಂಬರ್ಬೇಕು. ನಮ್ದು ಜೀವನ ಮಾಡ್ಬೇಕಲ್ಲಣ್ಣ. ಏನು ಮಾಡ್ತೀಯಾ? ಏನೋ ತಪ್ಪಾಗೋಯ್ತು ಇವಾಗ. ದಯವಿಟ್ಟು ಕರ್ಕೊಂಬರ್ರಿ ಬೇಗ. ಅದು ಯಾರು ಅಗಳ? ಇದ್ಯಾಕಪ್ಪ ಇವನು ನಮ್ಮ ನಿಂಗಣ್ಣ ಯಾಕ ಗಾಡಿ ನಿಲ್ಲಿಸ್ಬಿಟ್ಟು ಯಾವುದೋ ಟೆಂಪೋನ ಏನೋ ನಿಲ್ಲಿಸ್ಬಿಟ್ಟು ಏನೋ ಚರ್ಚೆ ಮಾಡ್ತಿರಂಗಿದ್ದಾನೆ. ಇವನಿಗೆ ಏನಾಯ್ತಂತ ಕಾರಣ ಇವನಿಗೆ? ಎಲ್ಲ ನಿಂಗಣ್ಣ ಇದ್ಯಾಕಲ್ಲ ಏನೋ ಚರ್ಚೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ಡ್ರೈವರ್ ಹತ್ರ? ಪಾಪ ಏನಾಯ್ತು? ಎಲ್ಲ ಯಾತು ಇಲ್ಲ ಕಣ. ಬಾರ್ಲಾ ಕುಮಾರಣ್ಣ, ಬರೋದು ಬಂದಿದ್ಯಾ? ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ಯಾ ಕಣ. ಬಾರ ಇಲ್ಲಿ ಒಂದಿಟ್ಟು. ಇಲ್ಲಿ ನೋಡ, ಇಲ್ಲಿ ಇವನು ಎಂತ ಕೆಲಸ ಮಾಡಿದಾನೆ ಇವನು.
ಅಲ್ಕಳ್ಳ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕುರಿಮರಿನ ನಾನು ರೋಡ್ ದಾಟಿಸ್ಕೊಂಡು ಹೋಗ್ತಿದ್ದೆ ಕಳ್ಳ. ಅತ್ಲಾಗಿಂದ ಬಂದ್ಬಿಟ್ಟು ಇವನು ಗಾಡಿಲಿ ಬಂದ್ಬಿಟ್ಟು ಟೆಂಪೋದಲ್ಲಿ ಬಂದ್ಬಿಟ್ಟು ಗುದ್ದಿಸ್ಬಿಡೋದೆಲ್ಲ ಕುರಿಮರಿನ. ನಮ್ಗೆ ಒಂದ್ ಪಟ್ಲಿ ಮರಿ ಇತ್ತು ನೋಡು, ಆ ಕುರಿಮರಿನ ಗುದ್ದಿಸ್ಕೊಂಡ್ ಬಂದ್ಬಿಟ್ಟು ಅನ್ಕೊಂಡು ಸತ್ತೇ ಹೋಗ್ಬಿಡ್ತು. ಒಟ್ಟೂರ್ದು ಹೋಗಂಗ ಆಗ್ತೈತೆ. ಗುದ್ದಿಸ್ಬಿಟ್ಟು ಇವನು ಸೀದಾ ಇವನು ಗಾಡಿ ಓಡಿಸ್ಕೊಂಡ್ ಮುಂದೆ ಬರ್ತಿದ್ದಾನಲ್ಲ ಇವನು. ಲೆಕ್ಕ ಹಾಕಿ ಇವನಿಗೆ ಎಷ್ಟು ಧೈರ್ಯ ಇರ್ಬೇಕು ಇವನಿಗೆ. ಈಗಳಪ್ಪ ಯಾವ ಊರ್ಲ ಪಾಪ ನಿಂದು? ಅಲ್ಕಳ್ಳ ಪಾಪ, ದಿನಾಲು ಇಲ್ಲ ಅಲ್ವಾ ನೀನ್ ಗಾಡಿ ಓಡಿಸ್ಕೊಂಡು ಹೋಗೋದು ನೀನು? ನಿನಗೆ ಜ್ಞಾನ ಇಲ್ವಲ್ಲ ನಿನಗೆ? ಊರ್ ಮಧ್ಯ ಅಂದ್ಮೇಲೆ, ಊರ್ ದಾರಿ ಅಂದ್ಮೇಲೆ ಊರ ಹತ್ರ ಜಾನುವಾರುಗಳು ಕುರಿಗಳು ಅವು ಇವು ಓಡಾಡ್ತಿರ್ತಾರೆ. ಚಿಕ್ಕ ಪುಟ್ಟ ಮಕ್ಳುಗಳೆಲ್ಲ, ಸಣ್ಣ ಪುಟ್ಟ ಮಕ್ಳುಗಳೆಲ್ಲ ಓಡಾಡ್ತಿರ್ತಾರೆ. ನಿನಗೆ ಜ್ಞಾನ ಇಲ್ವಾ ನಿನಗೆ? ಗಾಡಿ ಓಡಿಸ್ಕೊಂಡು ಹೋಗ್ತೀಯಾ? ಒಂದ್ರಿಟು ಹಳ್ಳಿ ದಾರಿ ಅಂದ್ಮೇಲೆ ನಿಧಾನಕ್ಕೆ ಹೋಗ್ಬೇಕಣಪ್ಪ ನೀನು. ಆಮೇಲೆ ಬೇಕಾದ್ರೆ ನೀನು ಹೆಂಗ್ ಬೇಕಂಗೆ ಓಡಿಸ್ಕೊಂಡು ಹೋಗು, ಯಾರಿಗ್ ಬೇಕು ನಿಮ್ಗೆ. ಆದ್ರೂ ಒಂದ್ ಸ್ವಲ್ಪ ಹಳ್ಳಿ ದಾರಿ ಅಂದ್ಮೇಲೆ ಹಿಂದೆ ಮುಂದೆ ನೋಡ್ಕೊಂಡು ಗಾಡಿನ ಕರೆಕ್ಟಾಗಿ ನ್ಯಾವಾಗಿ ಓಡಿಸ್ಕೊಂಡ್ ಬರ್ದಲ್ಲ ನೀನು. ನನಗೆ ನಿನ್ ಮೇಲೆ ಬೇಜಾರಾಗಿದ್ದು ಒಂದೇ ಇದಕ್ಕೆ, ಏನಂದ್ರೆ ನೀನ್ ಗಾಡಿ ಓಡಿಸ್ಕೊಂಡ್ ಬರ್ತೀಯ, ನೀನು ಡ್ರೈವರೇ ನಾನು ಡ್ರೈವರೇ. ನೀನ್ ಟೆಂಪೋ ಓಡಿಸ್ತೀಯ, ನಾನು ಟ್ಯಾಕ್ಟ್ರಿ ಓಡಿಸ್ತೀನಿ. ಡ್ರೈವರ್ಗಳ ಕಷ್ಟ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಬಲು ವರ್ಷದಿಂದಾನೇ ಡ್ರೈವಿಂಗ್ ಮಾಡ್ತಿರೋನು, ಡ್ರೈವಿಂಗ್ ಫೀಲ್ಡ್ ಅವ್ನು ಇರೋನು. ಆದ್ರೆ ಏನಾರ ಇರಲಿ ನಮ್ಮ ಹತ್ರನೂ ನೀಯತ್ತ ಅಂತ ಇರುತ್ತೆ. ಅಚಾನಕ್ ನೀನೇನ್ ಬೇಕು ಬೇಕು ಅಂತ ಏನ್ ಅದಕ್ಕೇನು ಗುದ್ದಿಸ್ಕೊಂಡ್ ಬಂದಿಲ್ಲ ನೀನು ಕುರಿಮರಿನ. ಆದ್ರೆ ಅಲ್ಲಿಂದ ಬಂದಲ್ಲ ನೀನು, ಗಾಡಿ ಓಡಿಸ್ಕೊಂಡ್ ಬಂದಲ್ಲ, ಕುರಿಮರಿ ಗುದ್ದ ತಕ್ಷಣ ನೀನು ಗಾಡಿ ಅಲ್ಲೇ ನಿಲ್ಲಿಸ್ಬೇಕಿತ್ತು. ನೀನ್ ಯಾಕಪ್ಪ ನೀನ್ ಗಾಡಿ ಮುಂದೆ ಓಡಿಸ್ಕೊಂಡ್ ಬಂದೆ ನೀನು? ಅದೇ ತಾನೇ ನೀನ್ ದೊಡ್ಡ ತಪ್ಪು. ನೀನ್ ಗುದ್ದಿಸಿದೆ ತಾನೇ, ತಪ್ಪಾಯ್ತು ತಾನೇ, ನಿನ್ಕೊಂಡ್ಬಿಡ್ಬೇಕು. ಅದು ಧರ್ಮದಿಂದ ನಡ್ಕೋಬೇಕು. ಅದನ್ನ ಬಿಟ್ಟು ನೀನು ಎದ್ದೋತದ್ವಾ ಗಾಡಿ ಓಡಿಸ್ಕೊಂಡ್ ಬಂದಿದ್ಯಾ ಅಂತಲ್ಲ, ಇದು ಮಾಡಿ ತಪ್ಪು ತಾನೇ ನಿಂದು? ತಪ್ಪು ತಾನೇ ಹೇಳು. ನನ್ನ ಹತ್ರ ನೋಡು, ನಮ್ಮೂರು ನಂತರ ನೀವು ಹಿಂದ್ ಮುಂದೆ ಏನೋ ಅವನ ಕಡೆ ಮಾತಾಡೋದು, ನೀನ್ ಬೇರೆಯವ್ನ ಯಾರೋ ಅಂತ ನಿನ್ ಕಡೆ ಇದು ಮಾಡೋದು, ನಿನಗ್ ಬೈಯೋದು ಅಂತ ಬುದ್ಧಿ ಇಲ್ಲ ನಮ್ಮ ಹತ್ರ. ನಾವು ನ್ಯಾಯವಾಗೇನೆ ಮಾತಾಡೋದು. ಇಂಥ ಕೆಲಸ ಮಾಡಿದ್ಯಲ್ಲ ನೀನ್ ಮಾಡೋದು ಸರಿನಾ ಇದು? ಲೇ ಪಾಪ ಕುಮಾರಣ್ಣ, ಇವನಿಗೆ ಇಲ್ಲೇ ನಿಲ್ಲಿಸ್ಕೊಂಡು ನಿಂತಿಲ್ಲ. ನಾನು ಹಿಂಗೆ ರಪ್ಪನ ಗೌಡ್ರಿಗೂ ರಂಗಜ್ಜಗೂ ಶಂಕರಜ್ಜಂಗೂ ಎಲ್ಲರಿಗೂ ಕರ್ಕೊಂಬರ್ತೀನಿ. ಅವರೇ ಮಾತಾಡಬೇಕು. ಇಲ್ಲ ಅಂದ್ರೆ ಸರಿ ಆಗಲ್ ಕಣ್, ತಡಿಯಪ್ಪ. ನಾನು ರಪ್ಪನ ಬರ್ತೀನಿ. ನೀನು ಇಲ್ಲೇ ಬಿಟ್ಗಿಟ್ಟಿಯ ಮತ್ತೆ ಕಳಿಸ್ಕಿಳಿಸಿಯ ಮತ್ತೆ ಅವರೆಲ್ಲ ಬಂದು ಅದೇನು ತೀರ್ಮಾನ ಮಾಡಬೇಕು. ಆಮೇಲೆ ಅವ್ನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಆ ಟೆಂಪೋ ಇಲ್ಲೇ ನಿಂತಿರ್ಬೇಕು, ಬಿಡ್ಗಡಲ್ಲ. ಈಗಳಣ್ಣ ಅಣ್ಣ, ಕುಮಾರಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕಣಣ್ಣ. ನಾನು ಬೇಕು ಅಂತ ನಾನು ಗಾಡಿ ಮುಂದೆ ಗುದ್ದಿಸ್ಬಿಟ್ಟು ಮುಂದೆ ಓಡಿಸ್ಕೊಂಡ್ ಬರಿಲ್ಲ ಕಣಣ್ಣ. ಅಣ್ಣ ಇಲ್ಲೇ ಪಕ್ಕದಲ್ಲೇ ಕಣಣ್ಣ, ನೋಡೋಣ ಇಲ್ಲಿ ಹಿಂದೆ ಕಾಣಿಸ್ತೈತೆ ನೋಡು, ಇದೇ ಮರದ ಹತ್ರ ಹಿಂದೆನೆ. ಆ ಹಿಂದೆ ಕುರಿ ಮರಿ ಬಂತು ಕಣ, ಗುದ್ದಿಸ್ಕೊಂಡ್ ಬಂದೆ. ಗಾಡಿ ಮೂವಲ್ಲಿ ಇತ್ತಲ್ಲ, ರನ್ನಿಂಗ್ ಅಲ್ಲಿ ಇತ್ತಲ್ಲಣ್ಣ, ಗಾಡಿ ಸಡನ್ ಆಗಿ ನಿಲ್ಸಕ್ ಆಗುತ್ತೆ ಅಣ್ಣ, ನೀನೇ ಹೇಳೋಣ. ಒಂಚೂರು ಮುಂದೆ ಬಂದ್ಬಿಟ್ಟು ಸೈಡಿಗೆ ಹಾಕೋಣ. ಮಧ್ಯದಲ್ಲಿ ಗಾಡಿ ಹಾಕಿರೆ ವೆಹಿಕಲ್ಸ್ಗಳೆಲ್ಲ ಬರ್ತವೆ, ಮಧ್ಯದಲ್ಲಿ ಗಾಡಿ ಹಾಕ್ಬಾರ್ದು ಅಂತ ಸೈಡಿಗೆ ಹಾಕ್ತೆ ಕಣ, ಅಷ್ಟೇ ಕಣ. ನಾನೇನ್ ಜಾಸ್ತಿ ಮುಂದೆನೂ ಹೊಡ್ಕೊಂಡ್ ಬಂದಿಲ್ಲ ಕಣ. ನನ್ನ ಹತ್ರ ಅಂತ ಬುದ್ಧಿ ಇದ್ದಿದ್ರೆ ನಾನು ಓಡಿಸ್ಕೊಂಡು ಹೋಗ್ಬಿಡ್ತಿದ್ದೆ ಕಣ. ನಾನು ರೈತರ ಮಗನೇ, ಕಷ್ಟಗಳು ನನಗೂ ಗೊತ್ತು ಕಣವು. ಅಣ್ಣವು ಜಾಸ್ತಿ ದಿವಸ ಆಗಿಲ್ಲ ಕಣ, ನಾನು ಬೇರೆಯವ್ರ ಗಾಡಿಗೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದೆ ಕಣವು. ಏನು ನಮ್ಮ ಅಪ್ಪ ಪಾಪ ಕಷ್ಟಪಟ್ಬಿಟ್ಟು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಜೀವನಾಧಾರಕ್ಕೆ ಒಂದು ಗಾಡಿ ಮಾಡ್ಕೊಟ್ಟೈತ್ ಕಣ, ಅದರಲ್ಲೂ ಲೋನಲ್ಲಿ ತೆಗ್ಸ್ಕೊಟ್ಟೈತ್ ಕಣ. ನೋಡಿರೆ ಹಿಂಗ ಆಗ್ಬಿಡ್ತು ಕಣ. ನಾನು ಗಾಡಿ ಲೋಡಿಂಗಿಗೆ ಹೋಗ್ತಿದ್ದೀನಿ ಕಣ, ಎಮರ್ಜೆನ್ಸಿ ನಾನು ಹೋಗ್ಬೇಕು ಇವಾಗ. ಏನಣ್ಣ ಮಾಡೋದು, ಇಂಥ ಕೆಲಸ ಆಗೋಗ್ಬಿಟ್ಟೈತೆ ಅಣ್ಣ. ಕುಮಾರಣ್ಣ, ನಿನ್ಗೆ ನಾನು ಸ್ವಂತ ಅಣ್ಣ ಅಂದ್ಕೊಂಡು ದಯವಿಟ್ಟು ಏನಾದ್ರೂ ಒಂದು ನೀನೇ ತೀರ್ಮಾನ ಮಾಡಿಸಿ ಕಳ್ಸೋಣ. ನಾನು ಬೇಕು ಅಂತ ಮಾಡಿಸಿಲ್ಲ ಕಣ. ದಯವಿಟ್ಟು ಈ ವಿಚಾರನ ದೊಡ್ಡದು ಮಾಡಕ್ ಹೋಗ್ಬೇಡಿ. ಪಾಪ ನಮ್ಮ ಅಪ್ಪಂಗೆ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪಂಗೂ ಕಾಯಿಲೆ, ಶುಗರು, BP ಎಲ್ಲ ಐತೆ. ದಯವಿಟ್ಟು ಇದು ದೊಡ್ಡ ವಿಚಾರ ಮಾಡಕ್ ಹೋಗ್ಬೇಡಿ ಅಣ್ಣ, ದಯವಿಟ್ಟು ತೀರ್ಮಾನ ಮಾಡಿ ಕಳಿಸ್ಬಿಡಿ. ಹೊತ್ತರಿಗೆ ನೀನು ಮಾತಾಡ್ತೀರ ನೋಡಿದ್ರೆ ನನಗೂ ಒಂಥರ ಒಟ್ಟೂರ್ದಂಗ ಆಗುತ್ತೆ ಕಣ್ಲ ಪಾಪ. ನಾನು ಡ್ರೈವರೇ ಕಣೋ. ನೀನೊಂದು ರೀಟು ಊರ್ ದಾರಿ ಅಂದಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕಂಡ್ರಪ್ಪ. ಬಿಸಿ ರಕ್ತದ ಹುಡುಗರು ನೀವು, ಎದ್ದಾತದ್ವಾ ಗಾಡಿ ಓಡಿಸ್ಕೊಂಡ್ ಬಂದ್ಬಿಡ್ತೀರಾ. ಮುಂದ್ಲದ್ದು ಏನಾಗುತ್ತೆ, ಏನು ಎತ್ತ ಅಂತ, ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ, ಸುಮ್ಮನೆ ಗಾಡಿ ಓಡಿಸ್ಕೊಂಡ್ ಬಂದ್ಬಿಡ್ತೀರಾ. ನೋಡ್ರಿ ಇವಾಗ ಹಿಂಗೆಲ್ಲ ಆಗುತ್ತಲ್ಲ, ಈಗ ಒಡೆ ಹಾರಾಕ್ತಾರಪ್ಪ. ನೋಡು ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ನೀನು? ಇಂಥ ಪರಿಸ್ಥಿತಿ ಬರೋದಕ್ಕೆ ನೀನೇ ತಾನೇ ಕಾರಣ. ಒಂದು ರೀಟು ಸಮಾಧಾನದಿಂದ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟಿದ್ರೆ ನಿಧಾನಕ್ಕೆ ಹಿಂದೆ ಮುಂದೆ ನೋಡು ಯೋಚನೆ ಮಾಡ್ಕೊಂಡು ಗಾಡಿ ಅವೇಡಿಗೆ ಸಿರೋದ. ಗಾಡಿ ಅವೇಡಿಗೆ ಸಿಗ್ದಂಗೆ ನೀನು ಓಡಿಸ್ಕೊಂಡ್ ಬಂದಿದ್ಯಾ ಅಂದ್ರೆ ಅದೆಷ್ಟು ಸ್ಪೀಡಾಗಿ ಓಡಿಸ್ಕೊಂಡ್ ಬಂದಿರ್ಬೇಕು ಲೆಕ್ಕ ಹಾಕು. ಯಾರಲ್ಲ ಪಾಪ ಡ್ರೈವರು? ನೀನೇ ಅಲ್ಲ? ಅಲ್ಲ ಕಳ್ಳ, ನಿನಗೆ ಜ್ಞಾನ ಇಲ್ವಲ್ಲ ನಿನಗೆ? ತರಿಕೆ ಅಲ್ಲಿ ನೋಡ, ಅಲ್ಲಿ ಆ ಕುರಿ ಮರಿ ಸತ್ ಬಿದ್ದಿರೋದು ನೋಡ, ಒಟ್ಟೂರ್ದೋಗಂಗ ಆಗುತ್ತೆ ನಮ್ಗೆ. ನೋಡ ಅಲ್ಲಿ ಕಣೋ, ಗಾಡಿ ಓಡಿಸ್ಕೊಂಡ್ ಬರೋದು ಬಂದಿದ್ಯಾ ಒಂದ್ರಿಟ್ಟು ನಿಧಾನಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಓಡಿಸ್ಕೊಂಡ್ ಬರೋದಲ್ಲ ನೀನು. ಎದ್ದಾತದ್ವಾ ಓಡಿಸ್ಕೊಂಡ್ ಬಂದ್ಬಿಟ್ಟು ನೋಡಿ ಎಂತ ಕೆಲಸ ಆಗೋಯ್ತೆ. ಪಾಪ ಅವನು ಕಷ್ಟಪಟ್ಟು ಇಷ್ಟು ದಿವಸ ಸಾಕಿರೋದು, ಅವ್ರ ಪರಿಸ್ಥಿತಿ ಏನಾಗ್ಬೇಡ. ನಿನಗೆ ಜ್ಞಾನ ಬೇಡವನ ನಿನ್ಗೆ? ಉಕಡ್ಲ ಪಾಪ, ಇನ್ನೊಂದ್ ರೀಟು ನೋಡ್ಕೊಂಡ್ಬಿಟ್ಟು ಜವಾಬ್ದಾರಿಯಿಂದ ಗಾಡಿ ಓಡಿಸ್ಕೊಂಡ್ ಬರೋದಲ್ಲ ನೀವು. ಎದ್ದು ಹತ್ತದ್ವಾ ಹೆಂಗ್ ಬೇಕಂಗೆ ಓಡಿಸ್ಕೊಂಡ್ ಬರ್ತೀರಲ್ಲ, ನೋಡಿದ್ರೆ ಹೊಸ ಗಾಡಿ ಇದ್ದಂಗ ಐತೆ.
ನೋಡು ಹೊಸ ಗಾಡಿಗೆ ಇಂಥ ಎಡವಟ್ ಮಾಡ್ಕೊಂಡಿದ್ಯಲ್ಲ ನೀನು. ಎಲ್ಲಿ ಹೋಗ್ತಿದ್ದೋ ಏನೋ ಪಾಪ, ನೀನು ಬಂಗೋಗಿ ನೀನು ಹೋಗ್ತಿರ್ತೀಯ. ಅರ್ಜೆಂಟಲ್ಲಿ ಹೋಗ್ತೀರಾ, ಹೋಗೋದು ಬೇಡ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ. ಹಳ್ಳಿ ದಾರಿ ಅಂದಮೇಲೆ ಒಂದು ಸ್ವಲ್ಪ ನಿಧಾನ ಗಾಡಿ ಓಡಿಸ್ಕೊಂಡು ಹೋಗ್ದಲ್ಲ ನೋಡಿ, ಎಂಥ ಕೆಲಸ ಮಾಡಿ ಹೋಗಿದ್ಯಾ ನೀನು. ಎಲ್ಲ ಸುಮ್ಕಿರಿ ಗೌಡ್ರೆ, ಈ ಹುಡುಗಂಗ್ ನಾನು ಬಲು ದಿವಸದಿಂದ ನೋಡ್ತಿದ್ದೀನಿ. ನಮ್ಮೂರ್ ದಾರಿ ಲಾಸನೆ, ಇದೇ ದಾರಿ ಲಾಸನೆ ಓಡಾಡ್ತಾನೆ ಇವನು. ಬೆಳಿಗ್ಗೆನೂ ಹೋಗ್ತಾನೆ, ಸಂಜೆನೂ ಬರ್ತಾನೆ. ಗಾಡಿ ಓಡಿಸ್ತಾನೆ, ಒಂದ್ರೇಟು ನಿಧಾನಕ್ಕೆ ಓಡಿಸ್ಬೇಕು ತಾನೆ. ಬಲು ದಿವಸದಿಂದ ನೋಡಿದೀನಿ. ಊರ್ ದಾರಿ ಅಂದ್ಮೇಲೆ ಜಾನುವಾರುಗಳು, ಸಣ್ಣ ಪುಟ್ಟ ಮಕ್ಳುಗಳು, ಅವ್ರು ಇವ್ರು ಎಲ್ಲ ಓಡಾಡ್ತಿರ್ತಾರೆ. ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ಓಡಿಸ್ಕೊಂಡು ಹೋಗೋದು ಬೇಡ ಇವನಿಗೆ? ಗ್ಯಾನ್ ಬೇಡವಾ ಇವನಿಗೆ? ಹೋಗ್ಲಿ ಬಿಡೋ ಹೊತ್ಲಾಗಿಲೇ ರಂಗಜ್ಜ, ಸುಮ್ಕಿರೋ ಹೊತ್ಲಾಗಿ. ಆಗೋಗ್ಬಿಟ್ಟೈತೆ. ಇದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ಬಾರ್ದು ಪಾಪ. ಅವನು ಏನೋ ಬಡವ ಇರಂಗಿದಾನೆ ಪಾಪ. ಅವನ ಮಕ ನೋಡಿದ್ರೆ ಅನಿಸ್ತೈತೆ ಯಾರ ರೈತರ ಮಗ ಇದ್ದಂಗೆ ಇದಾನೆ ಪಾಪ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಎಷ್ಟು ಬೈದ್ರು ಸುಮ್ಮನೆ ಬೈಸ್ಕೊಳ್ತಾನೆ. ಇನ್ನೇನು ಮಾತಾಡ್ತಾನ ಅವನು ಪಾಪ. ಸುಮ್ಕಿರು, ಸಮಾಧಾನದಿಂದ ಇರತ್ಲಾಗಿ. ಎಲ್ಲ ಸುಮ್ಕಿರ್ರಿ ಗೌಡ್ರೆ, ನೀವು ಸಮಾಧಾನದಿಂದ ಇರ್ರಿ ಅಂತ ನೀವ್ ಹೇಳ್ತಿದ್ದೀರಾ ಅಲ್ಕಂಡ್ರಿ ಗೌಡ್ರೆ. ಪಾಪ ಅವ್ನು ಬಿಸಿಲು ಅನ್ನಲ್ಲ, ಗಾಳಿ ಅನ್ನಲ್ಲ, ಚಳಿ ಅನ್ನಲ್ಲ, ಮಳೆ ಅನ್ನಲ್ಲ ಪಾಪ. ಅವನು ಹೋಗ್ಬಿಟ್ಟು ಅವನು ಕುರಿ ಮರಿ ಪಾಪ. ಈ ನನ್ನ ಮಗನು ಸಾಕಲ್ಲ ಕಣಿ ಹೇಳ್ರಿ. ಅವ್ರ ಅಪ್ಪ ಪಾಪ ಕೈ ಕಾಲ ಆಗ್ಲಿಲ್ಲ ಅಂದ್ರೂ, ಹುಷಾರಿಲ್ಲ ಅಂದ್ರೂ ಪಾಪ ಮೇವೆಲ್ಲ ಕುಯ್ಕೊಂಬಂದೆಲ್ಲ ಸಾಕಿ ಕಷ್ಟಪಟ್ಟಿರೋದಕ್ಕೆ ನೋಡ್ರಿ ಅವನಿಗೆ ಇವತ್ತು ಲಾಸ್ ಆಗೈತಲ್ಲ. ಕುರಿ ಮರಿ ಸತ್ ಬಿದ್ದೈತಲ್ಲ, ಅವನಿಗೆ ಯಾರು ತುಂಬ ಕೊಡ್ತಾರೆ ಇವಾಗ? ಅವರು ಹೊಟ್ಟೆ ಮೇಲೆ ಹೊಡೆದಂಗ ಆಗ್ಲಿಲ್ವಾ ಇವಾಗ? ಏನ್ ಮಾಡ್ತಾನೆ ಇವಾಗ? ಯಾರು ಕೊಡ್ತಾರ್ರಿ ಗೌಡ್ರೆ ಅವ್ರಿಗೆ ಇವಾಗ? ಎಲ್ಲ ಸುಮ್ಕಿರ್ಲ ರಂಗಜ್ಜ, ನೀನ್ ಅದೇ ಯಾಕೆ ಹಿಂಗ ಆತ್ರದಿಂದ ಮಾತಾಡ್ತೀಯ? ಸುಮ್ಕಿರೋ ಒಂದ್ರೇಟು. ಸಮಾಧಾನದಿಂದ ಮಾತಾಡ್ಬೇಕು ಇಂಥ ವಿಚಾರಗಳೆಲ್ಲ. ಸುಮ್ಕೆ ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಇದು ಮಾಡೋದಲ್ಲ. ನೀನ್ ಸಮಾಧಾನದಿಂದ ಇರಬೇಕು. ಅಲ್ಲ ಕಣ, ಹಿರೇ ಮನುಷ್ಯ ಅಂತ ಹೇಳ್ತೀವಿ. ನೀನ್ ನೋಡಿರಿ ಹಿರೇ ಮನುಷ್ಯ ಆಗ್ಬಿಟ್ಟು ನೀನೇನೇನೆ ಹಿಂಗ್ ಕೋಪ ಮಾಡ್ಕೊಂಡ್ರೆ ಆಗುತ್ತೇನ? ಅಲ್ಲ, ನೀನ್ ಕೋಪ ಮಾಡ್ಕೊಂತಿದ್ ನೋಡಿ ಅವರಿಬ್ರು ಕಿತ್ತಾಡ್ಬೇಕು ನೋಡಪ್ಪ. ನಾವು ಅಂತವ್ರೆಲ್ಲ ಕಿತ್ತಾಡೋದು ನೋಡಿಬಿಟ್ಟು ನಾವು ಸಮಾಧಾನ ಮಾಡ್ಬೇಕು. ಅದನ್ನು ಬಿಟ್ಬಿಟ್ಟು ನಾವೇ ಅದನ್ನೇ ದೊಡ್ಡ ರಾಧ ಅಂತ ಮಾಡಬಾರ್ದು ಕಣೋ ರಂಗಜ್ಜ. ಸಮಾಧಾನದಿಂದ ನಿನ್ಕ ಬಂದ್ರಿಟ್ಟು ನಾನು ಮಾತಾಡ್ತೀನಿ. ಈಗಳಪ್ಪ, ಹಿಂಗೆಲ್ಲ ಆಗೈತಿ. ಇವಾಗ ಏನ್ ಮಾಡ್ಬೇಕಂದ್ಕೊಂಡಿದ್ಯಾ ನೀನು? ಏನ್ ಮಾಡೋಣ ಹೇಳಪ್ಪ, ನೀನೇ ಹೇಳ್ಬಿಡು ಬಾಯ್ ಬಿಟ್ಟು. ಏನ್ರಿ ಗೌಡ್ರೆ, ಏನಂತ ಮಾತಾಡ್ತಿದ್ದೀರಾ ನೀವು? ಅವನಿಗೇನ್ರಿ ಕೇಳ್ತಿದ್ದೀರಾ ಗೌಡ್ರೆ? ನಾವ್ ಹೇಳ್ಬೇಕು. ನಾವ್ ಹೇಳ್ದಾಗ ಅವನು ಮಾತು ಕೇಳ್ಬೇಕು. ಮಾಡಿರೋ ತಪ್ಪನ ಅವನು ಮಾಡ್ಬಿಟ್ಟು ಈಗ ದೊಡ್ಡದಾಗಿ ಬೇರೆ ನೀವು ಅವನಿಗೆ ಬೇರೆ ಕೇಳಕ್ ಹೋಗ್ತಿದ್ರ. ಇತ್ಲ ಬರ್ರಿ ಗೌಡ್ರೆ, ಅವನ್ ತಾವೇನು ಮಾತಾಡೋದೈತೆ? ರೀ ಯಜಮಾನ್ರೆ, ನೋಡ್ರಿ ಅವಾಗ್ಲಿಂದ ನಾನು ಬಹಳ ತಾಳ್ಮೆಯಿಂದ ಯೋಚನೆ ಮಾಡ್ಕೊಂಡು ಸಮಾಧಾನದಿಂದ ಇದ್ದೀನಿ. ಏನೋ ಬಹಳ ಅತಿಯಾಗಿ ಮಾತಾಡ್ತಿದಾರೆ ನೀವು. ಅವನ ಹತ್ರ ಏನ್ ಕೇಳೋದೈತೆ ಅಂತ ಹೇಳ್ತಿರಲ್ರಿ? ಯಾಕೆ ನಿಮ್ದು ತಪ್ಪೈತ್ಕಂಡ್ರಿ ಇದ್ರಲ್ಲಿ? ನಂದು ಒಬ್ನದೇ ಏನ್ರಿ ತಪ್ಪಿರೋದು? ಅಲ್ಕಂಡ್ರಿ, ನೀವು ಅಂತ ಗ್ಯಾನ್ ಇರೋರು ನೀವು ರೋಡ್ ಮೇಲೆ ಯಾಕ್ರಿ ಕುರಿ ಮರಿನ ಓಡಿಸ್ಕೊಂಬಂದ್ರಿ ನೀವು? ಅದೇಂಗ್ರಿ ಓಡಿಸ್ಕೊಂಬಂದ್ರಿ ನೀವು? ರೋಡ್ ಇರೋದು ವೆಹಿಕಲ್ ಓಡಾಡೋದಕ್ಕೆ, ನೀವ್ ಹೆಂಗ್ರಿ ಓಡಿಸ್ಕೊಂಬಂದ್ರಿ? ಮತ್ತೆ ನಿಮ್ದು ತಪ್ಪೈತೆ, ನಂದು ತಪ್ಪೈತೆ. ಅದನ್ನು ಬಿಟ್ಬಿಟ್ಟು ಅದೇನ್ ಕರೆಕ್ಟಾಗಿ ಒಂದು ನಿರ್ಧಾರಕ್ಕೆ ಬರ್ರಿ. ಸುಮ್ಮನೆ ನೀವು ಹೆಂಗ್ ಬೇಕಂಗೆ ನಿಮಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಮಾತ್ರ ನಾನು ಹೆಂಗ್ ಬೇಕಂಗೆ ಮಾತಾಡ್ಬೇಕಾಗುತ್ತೆ. ನೋಡ್ರಿ, ಒಳ್ಳೆ ಮಾತಾಡ ಹೇಳ್ತಿದ್ದೀನಿ. ರೈತರುಗಳ ಕಷ್ಟ ಏನಂತ ನನಗೂ ಚೆನ್ನಾಗಿ ಗೊತ್ತೈತೆ. ನಾನು ಒಬ್ಬ ರೈತರ ಮಗನೇ. ಅದನ್ನ ತಿಳ್ಕೊಂಬಿಟ್ಟು ನಾನು ಸಮಾಧಾನದಿಂದ ಇದ್ದೀನಿ. ಏನೋ ತಪ್ಪಾಗೈತೆ ಅಂತ. ನಿಮ್ಮ ಕಡೆಯಿಂದನೂ ತಪ್ಪಾಗೈತೆ, ನನ್ನ ಕಡೆಯಿಂದನೂ ತಪ್ಪಾಗೈತೆ. ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರೋಣ. ಅದನ್ನು ಬಿಟ್ಬಿಟ್ಟು ನೀವು ಹೆಂಗ್ ಬೇಕಂಗೆ ಮಾತಾಡಿದ್ರೆ ಮಾತ್ರ ಸರಿ ಇರಲ್ಲ. ನೋಡ್ರಿ ಗೌಡ್ರೆ, ಈ ಕಡೆ ಈಗ ಕುರಿ ಮರಿನ ಈ ಕಡೆ ರೋಡ್ ಮೇಲೆ ತಗೊಂಬಂದಿರೋದು ನಮ್ಮ ಇವಂದು ನಿಂಗಣ್ಣಂದು ತಪ್ಪೈತೆ. ತಪ್ಪಿಲ್ಲ ಅಂತ ಏನಿಲ್ಲ, ಹೇಳ್ತಿಲ್ಲ. ಯಾಕಂದ್ರೆ ನ್ಯಾಯ ಎರಡು ಕಡೆನೂ ನಾವು ಮಾತಾಡಬೇಕು. ಸುಮ್ಕೆ ಯಾರೋ ಪಾಪ ಅವನು ಬಡವ ಅಂತ ಅವನ ಮೇಲೆ ನಾವು ದೌರ್ಜನ್ಯ ಮಾಡೋದು ದೊಡ್ಡ ತಪ್ಪು ಕಣ್ರಿ ಗೌಡ್ರೆ. ಈಗ ಸಮಾಧಾನದಿಂದ ಅವನಿಗೂ ಕೇಳ್ರಿ ಅದೇನು, ಅವನು ಅದೇನು ಕೊಡ್ತೀನಂತ ಹೇಳ್ತಿದ್ದಾನೆ. ಹಿಂಗೂ ಹೇಳ್ರಿ ನಿಂಗಣ್ಣಂಗೆ, ಇವಣ್ಣ ಅದು ಯಾಕೆ ಹಿಂಗೆ ಆಡ್ತಾಯ್ತೋ ಏನೋ. ಸುಮ್ಕೆನೇ ಏನು ತಪ್ಪಾಗೈತಿ. ಇವಾಗ ಅವ್ರ ಕುರಿಮರಿ ಹಿಂಗೆ ಆಗೈತೆ, ಸತ್ತೋಯ್ತೆ. ಅದನ್ನ ಈಗ ದೊಡ್ಡದಾಗಿ ನಾವು ಜಗಳ ಮಾಡ್ಕೊಳ್ತಾ ಹೋದ್ರೆ ಅದೇ ದೊಡ್ಡದಾಗುತ್ತೆ ಕಣ್ರಿ ಗೌಡ್ರೆ. ಸಮಾಧಾನದಿಂದ ಇರೋಕೆ ಕೇಳ್ರಿ ಆ ನಿಂಗಣ್ಣಂಗೆ. ಉಕಂಡ್ಲ ಕುಮಾರಣ್ಣ, ಇವ್ನು ಯಾಕೆ ಈ ಹುಡುಗ ಇಷ್ಟೊತ್ತವರೆಗೂ ಹೆಂಗ ಸಮಾಧಾನದಿಂದ ಇದ್ದ? ಇವ್ನು ನಿಂಗಣ್ಣಂಗೆ ಬುದ್ಧಿ ಇಲ್ಲ, ಏನಿಲ್ಲ ಕಣೋ. ಒಂದೇ ಸಂಖ್ಯೆನ ಜಗಳ ಮಾಡೋದು ಮಾತ್ರ ಮಾಡ್ತಾನೆ ಇವನು. ಸಮಾಧಾನ ಇಲ್ದಂಗೆ ಕಿರ್ಚಾಡ್ತಾನೆ. ಏಯ್ ನಿಂಗಣ್ಣ, ಸುಮ್ಮಕ್ ನಿನ್ಕಳ್ಳ ಒಂದೇಟು. ಲೈ ಕುಮಾರಣ್ಣ, ಬಾರ್ಲ ಇಲ್ಲಿ. ಈಗ ಅವನಂತೆ ನಿಂಗಣ್ಣನಂತೆ ನಾವು ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಎತ್ಲಾಗೂ ಆಗಲ್ಲ. ಸುಮ್ಕೆ ದೊಡ್ಡ ಜಗಳ ಆಗ್ಬಿಡುತ್ತೆ. ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಂಡು ವಾದ ಮಾಡ್ಕೊಂಡು ತಿರ್ಗಾಡ್ತಾನೆ ಇರ್ತಾರೆ. ಇದು ದೊಡ್ಡದಾಗದ ಬೇಡ. ಅದೇನು ತೀರ್ಮಾನ ಮಾಡೋದ್ಲ ಕಳಿಸ್ಬಿಡೋಣ. ಬಾಯಿಲಿ ಹೇಳ್ತೀನಿ. ನನಗೆ ತಿಕ್ಲಿಡ್ದಂಗೆ ಆಗ್ತಾಯ್ತತ್ಲಾಗಿ. ಹೆಂಗ ನೆಮ್ಮದಿಯಾಗಿ ಹೆಂಗ ಕುರಿ ಮೇಯಿಸ್ಕೊಂಡು ಹೋಗೋಣ ಅಂತ ನಾನು ಬಂದ್ರೆ ಇವನು ಬಂದ್ಬಿಟ್ಟು ಎತ್ಲಾಗಿಂದನೋ ಬಂದ್ಬಿಟ್ಟು ಗುದ್ದಿಸ್ಕೊಂಡು ಗಾಡಿ ಹೆಂಗ್ ಬೇಕಂಗೆ ಓಡಿಸ್ಕೊಂಡ್ ಬರ್ತಿದ್ದಾನಲ್ಲ. ಏನಪ್ಪ ಮಾಡೋದು ಇವಾಗ? ಯೋಚನೆ ಹತ್ಬಿಟ್ಟೈತೆ ನನಗಂತೂ. ನಮ್ಮ ಮನೆಯವ್ರಿಗೆ ಇನ್ನೂ ವಿಷಯ ಗೊತ್ತಿಲ್ಲೋ. ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ನನಗೆ ಎಷ್ಟು ಬೈತಾರೋ ಭಗವಂತ. ನನಗಂತೂ ತಡಿಯೋಕ್ಕಾಗ್ತಿಲ್ಲ ಅತ್ಲಾಗಿ. ಏನು ಮಾಡೋದೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ದಿಕ್ ತೋರ್ಸ್ದಂಗೆ ಆಗ್ಬಿಟ್ಟೈತೆ ನನಗಂತೂ ಅತ್ಲಾಗಿ. ಏನು ಮಾಡೋಣ ರಂಗಜ್ಜ, ನೀನಾದರೂ ಒಂದು ರೇಟು ಹೇಳು ರಂಗಜ್ಜೋ. ಒಟ್ಟೂರ್ದೋಗಂಗೆ ಆಗ್ತೈತೆ ನನಗೆ.
ಏಯ್ ನೀನ್ ಕಳ್ಳ ಅತ್ಲಾಗೆ ಮಾಡ್ಕೊಂಡ್ಬಿಟ್ಟು ಅವತಾರಗಳು ಮಾಡ್ತೀಯ ನೀನು ಅಲ್ಲಿ ಕಳ್ಳ ನೀನು. ಎಷ್ಟು ಕುರಿಗಳಿದ್ದವು? 2-3 ಕುರಿಗಳನ್ನ ನೀನು ತೋಟದ ಕಡೆ ಹೊಡ್ಕೊಂಡು ಹೋಗೋ ನೀನು ಜ್ಞಾನ ಬೇಡವಲ್ಲ? 2-3 ಕುರಿನ ರೋಡ್ ದಾಟಿಸ್ಬೇಕಾದ್ರೆ ನೋಡ್ಕೊಂಡು ಅತ್ಲಾಗಿತ್ಲಾಗ ರೋಡ್ ದಾಟಿಸ್ಬೇಕಾ ಇಲ್ಲ ಹಗ್ಗ ಇಟ್ಕೊಂಡ್ಬಿಟ್ಟು ನೀನು ಆ ಕಡೆ ಈ ಕಡೆ ದಾಟಿಸ್ಬೇಕಾ? ನೀನು ಯದ್ವಾತದ್ವಾಗ ಹೆಂಗ್ ಬೇಕಂಗೆ ಎತ್ಲಾಗೋ ಮಾತಾಡ್ಕೊಂಡು ಫೋನ್ ಗಿನ್ನಲ್ಲಿ ಮಾತಾಡ್ಕೊಂಡ್ ಬಂದಿಯಾ? ನಿಂದು ತಪ್ಪೈತೆ, ಸುಮುಗ್ ನಿನ್ಕ ಜಾಸ್ತಿ ಮಾತಾಡಬೇಡ ನೀನು. ಗೌಡ್ರು ನಮ್ಮ ಹುಡುಗ ಅಲ್ಲಿ ನಿಂತಿಲ್ವಾ ಮಾತಾಡ್ತೀವಂತ ಹೇಳಿದರೆ ಅದೇನ್ ಇದ್ ಮಾಡ್ತಾರೆ, ನಿನ್ಕೊಳ್ಳೋ ಒಂದ್ರಿಟು. ಸಮಾಧಾನ ಇಲ್ಲಂಗೆ ಮಾಡಬಾರ್ದು. ಆತರ ಪಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಮಾಧಾನದಿಂದ ನಿನ್ಕೋಬೇಕು. ಇವಾಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಹೇಳ ಪಾಪ, ಯಾವ ಊರಪ್ಪ ನಿಮ್ದು? ಯಾವ ಊರಿಂದ ಬರ್ತಿದ್ಯಪ್ಪ? ಈ ಕಡೆ ಎಲ್ಲ ಹೋಗ್ತಿದ್ದೋ ನೀನು? ಗೌಡ್ರೆ, ನಮ್ದು ಇಲ್ಲ ಪಕ್ಕದೂರಲ್ವೇಂದ್ರಿ ಗೌಡ್ರೆ. ನಿಮಗ್ ಗೊತ್ತಿಲ್ವಾ? ನಾವು ಅರಸೀಕೆರೆಯವ್ರು ಕಣ್ರಿ ಗೌಡ್ರೆ. ಇದೆ ಇಲ್ಲಿ ಪಕ್ಕದೂರಲ್ಲಿ ಒಂದ್ರೇಟು ಕಾಯಿ ತಗೊಂಡಿದ್ದಾರೆ. ಕಾಯಿ ತುಂಬ್ಕೊಂಡು ಬರ್ಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಿದ್ದು ಅರ್ಜೆಂಟಾಗಿ. ನನಗೂ ಗೊತ್ತಾಗ್ಲಿಲ್ಲ, ಏನಿಲ್ಲ ಕಣ್ರಿ ಗೌಡ್ರೆ. ನಾನು ಗಾಡಿನೂ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೆ. ಅಂದರೆ ನಾನು ಅಂಥ ಸ್ಪೀಡಾಗೇನು ಬರಿಲ್ಲ ಕಣ್ರಿ ಗೌಡ್ರೆ, ಮಾಮೂಲಿ ಬರಂಗೆ ಬಂದೆ. ಏನು ಮಾಡ್ತೀರಾ, ಇವತ್ತು ಅದು ಯಾರ ಮಕ ಎದ್ದು ನೋಡಿದ್ನೋ ಏನೋ ಗೊತ್ತಿಲ್ಲ, ಗ್ಯಾಚಾರ ಕೆಟ್ಬಿಟ್ಟು ಅತ್ಲಾಗಿ ಇಂಥ ಕೆಲಸ ಆಗೋಗ್ಬಿಟ್ಟೈತೆ. ನೋಡ್ರಿ ಗೌಡ್ರೆ, ಅದೇನು ಹೇಳ್ಬಿಟ್ಟು ನೀವನೇ ತೀರ್ಮಾನ ಮಾಡಿಬಿಟ್ಟು ಇದು ಮಾಡಿಬಿಡ್ರಿ. ಸುಮ್ಕೆನೇನೆ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳೋದು ಇದು ಮಾಡ್ಕೊಳೋದು ಬೇಡ ಕಣ್ರಿ ಗೌಡ್ರೆ. ಈಗಲ್ರಿ ಗೌಡ್ರೆ, ನನಗೆ ಏನು ತೀರ್ಮಾನ ಬೇಡ, ಎಂಥದ್ದು ಬೇಡ. ನಾನು ಕುರಿ ಮರಿ ಹೆಂಗಾಯ್ತು ಹಂಗೆ ಮೊದಲು ಥರ ತಗೊಂಬಂದು ಕೊಟ್ಬಿಡ್ಲಿ ನನಗೆ ಆಟ್ಯ. ನನಗೆ ಇನ್ನೇನೇನು ಬೇಡ, ಯಾರಾದರೂ ಏನಾರ ಮಾಡ್ಕೊಳ್ಳಿ ಹೋಗ್ರಿ. ಈಗಳಣ್ಣ ನೋಡುವ, ನಾನು ಅವಾಗ್ಲಿ ನಾನು ಸುಮ್ಮನೆ ಇದ್ದೀನಿ ಅಂತ ನೀನು ಹೆಂಗ್ ಬೇಕಂಗೆ ಬಾಯಿ ಬಂದಂಗೆಲ್ಲ ಮಾತಾಡಬೇಡ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಾನೇನು ಬೇಕು ಅಂತ ಮಾಡಿಲ್ಲ ನೋಡು ಗೌಡ್ರೆ. ನೀವೇ ಹೇಳ್ರಿ ಅವ್ರಿಗೆ, ಒಳ್ಳೆ ಮಾತಲ್ಲಿ ಹೇಳ್ಬಿಡ್ರಿ. ಬಾಯಿ ಬಂದಂಗ ಅವಣ್ಣ ಹೆಂಗ್ ಬೇಕು ಹಂಗೆ ಮಾತಾಡ್ತೈತೆ. ನೋಡ್ರಿ ಗೌಡ್ರೆ, ನನಗೆ ಇಂದು ಮುಂದು ಅದು ಇದು ಮಾತಾಡೋದು ನನಗೆಲ್ಲ ಇಷ್ಟ ಆಗಲ್ಲ ಕಣ್ರಿ ಗೌಡ್ರೆ. ನೋಡ್ರಿ, ನಾನು ಒಬ್ಬ ಬಡವನ ಮಗನೇ. ನನ್ನ ಕಷ್ಟಗಳು ಬೇಕಾದಷ್ಟೈತೆ. ನಾನು ಲೋನ್ ಎಲ್ಲ ಕಟ್ಟಬೇಕು, ಹೊಸ ಗಾಡಿ ತಗೊಂಬಂದಿರೋದು. ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ನನಗೂ ಬೈತಾರ ಕಣ್ರಿ ಗೌಡ್ರೆ. ನನ್ನ ಕಷ್ಟನೂ ಸಾವಿರಾರು ಇದಾವೆ, ಆದರೆ ನಾನು ಹೇಳ್ಕೊಳಲ್ಲ. ಈಗ ತಪ್ಪಾಗೈತೆ, ನನ್ನ ಕಡೆಯಿಂದನೂ ಆಗೈತೆ, ಅವ್ರ ಕಡೆಯಿಂದನೂ ಆಗೈತೆ. ಅದೇನು ನಾನು ಕೊಟ್ಬಿಡ್ತೀನಿ, ನೀವೇ ಅದೇನೇ ಇದು ಮಾಡಿಬಿಡಿ, ಸರಿನಾ? ಅದು ಕುರಿ ಮರಿದೆ ಏನು ತಲೆ ಬೆಲೆ ಆಯ್ತೋ ಅಷ್ಟು ಕೊಟ್ಬಿಡ್ತೀನಿ ಕಣ್ರಿ ಗೌಡ್ರೆ. ಸರಿ ಕಣಪ್ಪ, ಆಯಿತು. ನಾನೇನು ಮಾತಾಡೋದೈತಿ ಇನ್ನೇನು? ಇನ್ನೇನು ನೀನೇ ಹೇಳ್ಬಿಟ್ಟಲ್ಲ ಇನ್ನೇನು. ಅದೇನು ಹೇಳಿದ ತಕ್ಷಣ ನಿನ್ನ ಮೇಲೂ ನಾವು ಜಾಸ್ತಿ ಈಗ ಡಿಮ್ಯಾಂಡ್ ಮಾಡೋಕ್ಕೆ ಆಗಲ್ಲ ಕಣಪ್ಪ. ಪಾಪ ನೀನು ಬಡವನೇ ಇದೆಯಾ ಅಂದರೆ ಇಬ್ರು ಕಡೆನೂ ತಪ್ಪಾಗೈತೆ, ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಏನು ನಿಂದು ಮಾತ್ರ ತಪ್ಪಲ್ಲ, ಅವನ ಕಡೆಯಿಂದನೂ ತಪ್ಪಾಗೈತೆ, ನಿನ್ನ ಕಡೆನೂ ತಪ್ಪಾಗೈತೆ. ಏನೋ ನೀನೇ ರೈತರ ಕಷ್ಟ ಅರ್ಥ ಮಾಡ್ಕೊಂಡು ಅದೇನು ಕೊಟ್ಟೋಗ್ತೀನಿ ಅಂತ ಹೇಳ್ತಿದ್ಯಾ. ನಿನ್ನ ಮೇಲೂ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ. ಅದೇನು ಕೊಟ್ಟು ತಗೊಂಡು ಹೋಗಪ್ಪ ಅತ್ಲಾಗಿ. ಇನ್ನೇನು ಸುಮ್ಕೆ ಚರ್ಚೆ ಮಾಡ್ಕೊಂಡು ತಿರ್ಗಾಡ್ಕೊಂಡು ಒಬ್ರಿಗೊಬ್ರು ರೋಡಲ್ಲಿ ನಿಂತ್ಕೊಂಡು ಚರ್ಚೆ ಮಾಡ್ಕೊಳೋದು, ಜಗಳ ಮಾಡೋದು ಅವೆಲ್ಲ ಬೇಡ. ಜನ ಸೇರ್ಕೊಳೋದು, ಒಬ್ರಿಗೊಬ್ರು ಮಾತಾಡೋದು ಬೇಡ. ಹೋಗಪ್ಪ ಅತ್ಲಾಗ, ಅದೇನು ಕೊಟ್ಬಿಟ್ಟು ಹೋಗು. ನೀನು ಅತ್ಲಾಗಿ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ಯಾ, ಹೋಗು. ನಿನಗೆ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಸರಿ ಆಗಲ್ಲ.